ಇದು ಪೈಪ್ ಇಟ್ಕೊಂಡಿದ್ದೀರಾ? ಓಹೋ. ಹಾಂ, ದೃಷ್ಟಿ ಬೀಳಬಾರ್ದು ಅಂತ ಒಂದು ದೋಸೆನ ಮಾಡಿ ದೃಷ್ಟಿ ಬಟ್ಟಂಗೆ ಇಟ್ಬಿಡ್ತಾರೆ ನೋಡಿ ಪ್ರತಿದಿನ ಅಣ್ಣಪ್ಪನವರು. ಅಣ್ಣಪ್ಪರೇ, ಗ್ಯಾಸಿಂದ ಎಫೆಕ್ಟ್ ಆಗಿತ್ತಾ? ಹಾಂ, 500 ರೂಪಾಯಿ ಜಾಸ್ತಿ ತಗೊಂತ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಂತೂ ನಿಮ್ದು ವ್ಯಾಪಾರ ನಡೀತಾ ಇದೆ, ಪಡ್ಡು ಗಿಡ್ಡು ಎಲ್ಲ. ಹಾಂ, ದೋಸೆ ಎಲ್ಲ ಮಾಡ್ತಾ ಇದ್ದಾರೆ. ಏನು ರೀ, ಗ್ಯಾಸಿಂದ ಪ್ರಭಾವ ಬಂದಿದೆ? ಹಾಂ ಹಾಂ, ಹೌದು. ಆಯ್ತು, ಒಳ್ಳೇದಾಗ. ಕೆಲವು ಹೋಟ್ಲುಗಳೆಲ್ಲ ದೋಸೆ ನಿಲ್ಲಿಸ್ಬಿಟ್ಟಾರೆ. ಓಕೆ, ಅಣ್ಣಪ್ಪರಿಗೆ ಒಳ್ಳೇದಾಗಲಿ. ಗ್ಯಾಸ್ ಇಲ್ದಲೇ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಹತ್ರ ವಿಘ್ನ ಹೋಟ್ಲು ಬಾಗಿಲಾಕಿದೆ. ನಮ್ಮ ಶಿವಮೊಗ್ಗ. ಹಲೋ, ಎಸ್, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇಲ್ಲಿ ವಿದ್ಯಾರ್ಥಿ ಭವನಿಗೆ ಬಂದಿದ್ದೆ. ಶಿವಮೊಗ್ಗದ ಆದ್ಯಂತ ಎಲ್ಲೆಲ್ಲಿ ದೋಸೆ ಸಿಗುತ್ತೆ, ಎಲ್ಲೆಲ್ಲಿ ತಿಂಡಿ ಸಿಗಲ್ಲ, ಯಾವ್ಯಾವ ತಿಂಡಿ ಅಂತೇಳಿ ಎಲ್ಲ ವೀಡಿಯೋ ಮಾಡ್ಕೊಂಬಂದಿನಿ. ಎಲ್ಲ ವೀಡಿಯೋವನ್ನು ನೋಡಿ. SDP ಸರ್ವಿಸ್ ಸೆಂಟರ್ ಪಕ್ಕ ಇರ್ತಕ್ಕಂಥ ಸಲಗರದಲ್ಲಿ ನಿರಂತರ ಟೀ ಕೊಡ್ತಾ ಇದ್ದಾರೆ. ಶಿವಮೊಗ್ಗದ ಗೋಪಾಳದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಭವನ್ನಲ್ಲಿ ದೋಸೆ 12:30 ಸಿಗುತ್ತೆ ಮತ್ತು ಸಂಜೆ 4 ಗಂಟೆ ಮೇಲೆ ಸಿಗುತ್ತೆ ಅಷ್ಟೇ ಸರ್ ಅಂತ ಹೇಳ್ತಾಯಿದ್ರು. ಒಂದು 2 ಸರ್ ಟೀನ ಕೊಟ್ಟಿರಲಿಲ್ಲ, ಗ್ಯಾಸ್ ಇಲ್ಲ ಅಂತೀರಿ. ಕಾಫಿ ಕುಡಿ, ಕಾಫಿ ಎಲ್ಲ ಸಿಗ್ತಾ ಇದೆ ಸರ್, ಕುಡೀರಿ ಸರ್ ಕಾಫಿ ಅಂತಲ್ಲಿ ನನಗೆ ಕಾಫಿಯನ್ನು ಕೊಟ್ಟರು. ಗಾಂಧಿ ಬಜಾರ್ನ ಬೆಂಗಳೂರು ಕೆಫೆ ಹೋಟ್ಲಿಗೆ ಬೆಳಿಗ್ಗೆ ಹೋಗಿದ್ದೆ. ಅಲ್ಲೂ ಅಷ್ಟೇ ಕಾಫಿ, ಟೀ, ಬೋಂಡಾ ಎಲ್ಲ ಕೊಡ್ತಾಯಿದ್ರು. 2-3 ಥರ ಪಲಾವು ಊಟ ಮಾತ್ರ ಕೊಡ್ತಾಯಿದ್ವಿ ಸರ್. ದೋಸೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳಿ ಇಡ್ಲಿ, ಸಾಂಬಾರು, ವಡೆ ಎಲ್ಲ ಇದೆ, ತಿನ್ನಿ ಸಾರ್ ಅಂತಂದರು. ಅಲ್ಲಿಂದ ನೇರು ರೋಡಿಗೆ ಬಂದೆ. ಅಜ್ಜಿ ಹಣ್ಣು ಮಾರ್ತಾ ಕೂತಿತ್ತು, ಕಣ್ಣಿಗೆ ಬಿತ್ತು. ಶ್ರೀ ಗುರುಭವ ಹೋಟ್ಲು ಎದುರುಗಡೆ. ಮನೇಲಿ ಏನ್ರಲ್ಲಿ ಅಡುಗೆ ಮಾಡ್ತೀಯಾ? ಹಾಂ, ಸೌದೆಗಿದೆ, ಹಳೆ ಕಾಲದ ಸೌದೆಗಿದೆ ಮಾಡ್ತಿದ್ದಾವ ಒಲೆ, ಇವಾಗಿಲ್ಲ. ಗ್ಯಾಸ್ ಎಲ್ಲ ಸ್ವಲ್ಪ ತೊಂದರೆ ಆಗಿದೆ ಅಂತಲ್ಲ, ಸೌದೆ ಒಲೆ ಉಪಯೋಗಿಸು. ಅಜ್ಜಿನ ಮಾತಾಡಿಸ್ಕೊಂಡು ಹೋಟೆಲ್ ಶ್ರೀ ಗುರು ವೈಭವ ಹೋಟ್ಲೊಳಗೆ ಹೋದೆ. ಅಲ್ಲೂ ಅಷ್ಟೇ ಇಡ್ಲಿ, ವಡೆ ಎಲ್ಲ ಇತ್ತು. ಆದರೆ ದೋಸೆ ಹಂಚು ಮಾತ್ರ ಖಾಲಿ ಇತ್ತು. ಗ್ಯಾಸ್ ಎಲ್ಲ ಇಲ್ಲ ಸರ್, ಪ್ರಾಬ್ಲಮ್ ಆಗಿರೋದ್ರಿಂದ ದೋಸೆ ಬೇಯೋಕ್ಕಾಗ್ತಾಯಿಲ್ಲ. ಅನ್ನ, ಸಾಂಬಾರು, ಪಲಾವು, ಗೀ ರೈಸ್ನೆಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ ನೋಡಿ ಸರ್ ಅಂತ ತೋರಿಸಿದ್ರು. ದುರ್ಗಿಗುಡಿ ಬಂದೆ. ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಅಯ್ಯಂಗಾರ ಬೇಕ್ರಿ ತಣ್ಣಗೆ ಓಪನ್ ಆಗಿತ್ತು. ಪಕ್ಕದಲ್ಲಿ ಆಶಾದರ್ಶಿನಿ ಹೋಟ್ಲು ಓಪನ್ ಆಗಿತ್ತು. ಎದುರುಗಡೆ ಹೋಳಿಗೆ ಕುರ್ಕುರೇನು ಓಪನ್ ಆಗಿತ್ತು. ಬಸವೇಶ್ವರ ಮೆಸ್ಸಿಗೆ ಬಂದೆ. ಏನ್ರಿ ತಿಂಡಿ ಗಿಂಡಿ ಕೊಡ್ತಾ ಇದ್ದೀರಾ? ಎಲ್ಲ ಸಿಕ್ಕಿದ್ರು ತಿಂಡಿ ಕೊಡ್ತಾ ಇದ್ದೀರಾ? ಮಧ್ಯಾಹ್ನ ಊಟ ಎಷ್ಟು ಮಾಡಿದ್ದೀರಾ? ಚಪಾತಿ ಊಟ. ಒಳ್ಳೆಯದಾಗಲಿ. ಶಿವಮೊಗ್ಗದಲ್ಲಿ ಗ್ಯಾಸ್ ಇಲ್ಲದಲ್ಲೇ ತುಂಬ ಹೋಟ್ಲುಗಳಲ್ಲಿ ಕೆಲವು ತಿಂಡಿಗಳನ್ನೆಲ್ಲ ಮಾಡ್ತಾ ಇಲ್ಲ. ಈ ವಿಡಿಯೋನಲ್ಲಿ ಶೇರ್ ಮಾಡಿ.